ಕುಂದಾಪುರ ಕನ್ನಡ ವೇದಿಕೆಯಲ್ಲ ಏಗಳಿ ಮಾತಾಡೋದಿದ್ರು ನಾನು ಶುರು ಮಾಡೋದು ಅಂದ್ರೆ ನಮ್ಮದು ಭಾಷೆಯಲ್ಲ ಈಗ ಬಂತು ನಮ್ದು ಭಾಷೆಯಲ್ಲ ಅದು ಬದುಕು. ಇದು ಹೇಳೋಕೆ ಶುರು ಮಾಡಿ 5 ವರ್ಷ ಆಯ್ತು. ನಾನು ಟೀಮ್ ಕುಂದಾಪುರಿಯನ್ಸ್ ಬಗ್ಗೆ ಮಾತಾಡ್ತೇನೆ. ಅದಕ್ಕಿಂತ ಮೊದಲು ವಿಶ್ವ ಕುಂದಾಪುರ ಕನ್ನಡ ದಿನದ ಬಗ್ಗೆ ನಾನು ಮಾತಾಡ್ತೇನೆ. ಇದು 5ನೇ ವರ್ಷದ ವಿಶ್ವ ಕುಂದಾಪುರ ಕನ್ನಡದ ಆಚರಣೆ. 5 ವರ್ಷದ ಹಿಂದೆ ಸ್ವಲ್ಪ ಜನ ಕೂತ್ಕೊಂಡು ಎಲ್ಲದಕ್ಕೂ ದಿನ ಇತ್ತು ನಮ್ಮ ಜೀವನದಂಗೆ. ನಮ್ಮ ಇತ್ತೀಚಿನ ದಿನ ಅಂದರೆ ಇವತ್ತಿಗೆ ಬೇರೆ ಫ್ರೆಂಡ್ಶಿಪ್ ದಿನ, ಗೆಳತನದ ದಿನ ಅಂತ ಸಹ ಇವತ್ತು ಅದರದ್ದು ಎಲ್ಲರಿಗೂ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಜೀವನದ ಅತ್ಯಂತ ಪರಿಶುದ್ಧವಾದಂತಹ ಸಂಬಂಧ ಹಾಗೂ ನಿಸ್ವಾರ್ಥವಾದಂತಹ ಸಂಬಂಧ ಅಂತಿದ್ರೆ ಅದು ಗೆಳತನ. ಗೆಳತನದ ದಿನದ ಶುಭಾಶಯಗಳನ್ನು ಸಹ ನಾನು ಹೇಳ್ತಾ ಇದ್ದೆ. 5 ವರ್ಷದ ಕೆಳಗೆ ಸ್ವಲ್ಪ ಜನ ಸೇರ್ಕೊಂಡ ಎಲ್ಲದಕ್ಕೂ ದಿನ ಇತ್ತು, ನಮ್ಮ ಭಾಷೆಗೊಂದು ಯಾಕೆ ದಿನ ಇಲ್ಲ ಅಂತ ಹೇಳಿ ಒಂದು ಕುಂದಾಪುರ ಕನ್ನಡ ದಿನ ಅಂತ ಆಯ್ತು. ಅದು ವಿಶ್ವ ಕುಂದಾಪುರ ಕನ್ನಡ ದಿನ ಅಂತೇಳಿ ಹೇಳಿ ಅದಕ್ಕೆ ಹೆಸರಾಯ್ತು. ಏಗಳಿ ಮಾಡೋದಂತಾಗ ಆಷಾಢಿ ಹಬ್ಬದ ದಿನ ಮಾಡೋದಂತ ಸಹ ಆಯ್ತು. ಹೀಗೆ ಒಂದು ಸ್ವಲ್ಪ ಜನ 8-10 ಜನ ಹುಡುಗರು ಸೇರಿ ಮಾಡಿದಂಥ ಚಿಂತನೆ ಇವತ್ತು ವಿಶ್ವದಾದ್ಯಂತ ವಿಶ್ವ ಕುಂದಾಪುರ ಕನ್ನಡ ದಿನ ಆಚರಣೆ ಆಗ್ತಾ ಇತ್ತು ಅಂತ ಹೇಳಿದ್ರೆ ಅದಕ್ಕೆ ಕಾರಣ ನಮ್ಮ ಭಾಷೆಯಲ್ಲಿರುವಂತಹ ತಾಕತ್ತು ಹಾಗೂ ಭಾಷೆ ಎಲ್ಲಿದ್ರು ನಮ್ಮ ಹೃದಯದಲ್ಲಿ ಇತ್ತು ಅನ್ನುವಂತಹ ಆ ಒಂದು ಭಾವ. ಆದ್ರಿಂದನೇ ಭಾಷೆಯಲ್ಲ ಬದುಕಂತ ಹೇಳಿ ಟ್ಯಾಗ್ಲೈನ್ ಇಟ್ಕೊಂಡು ಹೋಗಿ 5 ವರ್ಷದಲ್ಲ ವಿಶ್ವ ಕುಂದಾಪುರ ಕನ್ನಡ ದಿನದ ಆಚರಣೆ ಶುರುವಾದ ಮೇಲೆ ಆದಂತ ಕೆಲವು ಬದಲಾವಣೆಗಳನ್ನ ನಾನು ನಿಮ್ಗೆ ಹೇಳಿಕೆ. ಒಂದನೇದಾಗಿ ನಾವು ಕೆಲಸಲ ಇದನ್ನು ನಮ್ಮ ರಿಷಬ್ ಶೆಟ್ಟಿ ಸಹ ಇದನ್ನು ಹೇಳಿದ್ರು. ಎಂತಂದ್ರೆ ನಾವು ಬೆಂಗಳೂರಿಗೆ ಬಂದಾಗಲಿಕ್ಕೆ ನೀವು ಎಲ್ಲಿವರೆಗೆ ನಾವು ಮಂಗಳೂರಿನ ಅಂತ ಹೇಳ್ತೀವಿ, ಆಮೇಲೆ ಎಲ್ಲಂತ ಹೇಳಿದ್ರೆ ಉಡುಪಿಯರ್ ಅಂತ ಹೇಳಿ ಬಂತು. ಆದ್ರೆ ಒಂದು ಹೇಳ್ತೇವೆ, ಈಗ ನೀವು ಎಲ್ಲಿಯರ್ ಅಂತ ಕೇಳಿದ್ರೆ ಧೈರ್ಯದ ನಾವು ಕುಂದಾಪುರದಲ್ಲಿ ಎಲ್ಲಿ ಬೇಕಾದ್ರೂ ಹೇಳೋಕೆ ಶುರು ಆಗ್ತಾರೆ ಈ ಒಂದು ಕಾರ್ಯಕ್ರಮ ಶುರುವಾದ ಮೇಲೆ. ಆಮೇಲೆ ಈ ಕಾರ್ಯಕ್ರಮದ ಬರೀ ಭಾವನಾತ್ಮಕವಾದಂತಹ ಕಾರ್ಯಕ್ರಮ ಮಾತ್ರ ಇರಲಿಲ್ಲ. ಪ್ರಥಮ ವರ್ಷ ನಾವು ವಿಶ್ವ ಕುಂದಾಪುರ ಕನ್ನಡ ದಿನ ಮಾಡಿದಾಗ ಸರ್ಕಾರಕ್ಕೆ ನಮ್ಮ ಜಯಪ್ರಕಾಶ್ ಹೆಗ್ಡೆ ಆ ವಿಷಯದಲ್ಲಿ ತುಂಬಾ ಕೆಲಸ ಮಾಡಿದ್ದಾರೆ. ಒಂದು ಪ್ರಸ್ತಾವನೆ ಇತ್ತು, ಎಲ್ಲದಕ್ಕೂ ಅಕಾಡೆಮಿಗಳಿದ್ದು ಅಧ್ಯಯನ ಪೀಠಗಳಿದ್ದು ನಮ್ಮ ಒಂದಿಷ್ಟು ಅಧ್ಯಯನ ಪೀಠ ಆದರೂ ಆಯಿತು. ಅದ್ರ ಮೂಲಕ ಕುಂದಾಪುರದ ಭಾಷೆ, ನೆಲದ ಸೊಗಡು, ಸಂಸ್ಕೃತಿ, ಆಚರಣೆಗಳು ಮತ್ತು ಆರಾಧನೆಗಳ ದಾಖಲೀಕರಣ ಮತ್ತೆ ಅದು ಆ ವಿಷಯದಲ್ಲಿ ಒಂದಿಷ್ಟು ಅಕಾಡೆಮಿಕ್ ಕೆಲಸ ಆಯ್ತು ಅನ್ನುವಂಥ ಒಂದು ಆಸೆಯಿಂದ ಒಂದು ನಾವು ರಿಕ್ವೆಸ್ಟ್ ಅನ್ನು ಇಟ್ಟು ಕರ್ನಾಟಕದ ಸರ್ಕಾರದ ಮೂಲಕ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕುಂದಾಪುರ ಕನ್ನಡ ಅಧ್ಯಯನ ಪೀಠಕ್ಕೆ ಕಾರಣ ಅಂತ ಆದಿದ್ದರೆ ಅದು ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ. ಅದರ ಮುಂದುವರಿದ ಭಾಗವಾಗಿ ಏಗಳಿಗೂ ಈ ತರ ಪೀಠಗಳೆಲ್ಲ ಸ್ಥಾಪನೆ ಅಥವಾ ಅದರಲ್ಲಿ ಚಟುವಟಿಕೆ ನಡೀಬೇಕಾದ್ರೆ ಅದಕ್ಕೊಂದಿಷ್ಟು ಫಂಡ್ ಬೇಕು. ಆ ವಿಷಯದಲ್ಲೂ ಸಹ ಒಂದಿಷ್ಟು ಫಾಲೋ ಅಪ್ ನಾವು ಮಾಡಿದ ಮೇಲೆ ಮತ್ತೆ ಮಾನ್ಯ ಜಯಪ್ರಕಾಶ್ ಹೆಗ್ಡೆ ಅವರ ಪ್ರಯತ್ನದ ಮೂಲಕ ಕರ್ನಾಟಕ ಸರ್ಕಾರದಿಂದ ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ 50 ಲಕ್ಷ ರೂಪಾಯಿಯ ಒಂದು ಗ್ರಾಂಟ್ ಸಹ ಮಂಜೂರಾಯಿತು. ತನ್ಮೂಲಕ ಕುಂದಾಪುರ ಕನ್ನಡ ಅಧ್ಯಯನ ಪೀಠದಲ್ಲಿ ನಮ್ಮ ಭಾಷೆಯ ಬಗ್ಗೆ ಒಂದಿಷ್ಟು ಕೆಲಸ ಶುರುವಾಯಿತು. ಅದಕ್ಕೆಲ್ಲ ಕಾರಣ ಈ ವಿಶ್ವ ಕುಂದಾಪುರ ಕನ್ನಡ ದಿನ. ಅದೆಲ್ಲದಕ್ಕಿಂತ ಹೆಚ್ಚು ಕುಂದಾಪುರದ ಶಬ್ದ ಬೆಂಗಳೂರು ನಾವು ಕೇಂದ್ರ ಬೇರೆಯವರೆಲ್ಲ ಕಾರ್ಯಕ್ರಮ ಮಾಡ್ತಿದ್ದೀರ, ಆ ಕಾರ್ಯಕ್ರಮದ ಒಳಗೆ ನಾವು ಹೋಗಿ ಒಂದಿಷ್ಟು ಕೆಲಸ ಮಾಡಿ ಬರ್ತಿತ್ತು. ಆದರೆ ನಾವೇ ಸೇರಿ ಒಂದಿಷ್ಟು ಕಾರ್ಯಕ್ರಮ ಮಾಡಿ ಆ ಕಾರ್ಯಕ್ರಮ ಕಾಮಕ್ಕೆ ಇಡೀ ಬೆಂಗಳೂರಿನ ಬಪ್ಪಂತ ಆದಿದ್ರೆ ಅದು ನಾವೆಲ್ಲ ಒಟ್ಟಾಗಿ ಮಾಡುವಂತ ಈ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ. ಇವತ್ತು ಬಹುಶಃ ವಿಶ್ವದಲ್ಲಿ ಒಂದು 50ರಿಂದ 60 ಕಡೆ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಆಚರಣೆ ಆಗ್ತಾ ಇತ್ತು. ಹಾಗೆ ಇವತ್ತು ಟೀಮ್ ಕುಂದಾಪುರಿಯನ್ಸ್ ಇವತ್ತು ಇಲ್ಲಿ ಮಾಡ್ತಾ ಇದ್ರೆ, ಹಾಗೆ 17 ಮತ್ತು 18ನೇ ತಾರೀಕು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಕುಂದಾಪುರ ಕನ್ನಡ ಹಬ್ಬ ಅಂತ ಹೇಳಿ ನಾವು ನೀವು ಎಲ್ಲ ಸೇರಿ ಮಾಡೋಕ್ಕಿತ್ತು. 17ರ ಮಧ್ಯಾಹ್ನ ಶುರುವಾಗಿ 2 ಗಂಟೆಗೆ 18ರ ಮಧ್ಯರಾತ್ರಿವರೆಗೆ 1.5-2 ದಿನ ಒಂದು ಕುಂದಾಪುರ ಕನ್ನಡ ಹಬ್ಬ ಮಾಡುವುದರಲ್ಲಿ ಕುಂದಾಪುರ ಪ್ರತಿಷ್ಠಾನ ಮತ್ತೆ ಎಲ್ಲ ಕುಂದಾಪುರದ ಕಿರಿಯರೆಲ್ಲ ಸೇರಿ ಒಂದು ನಿರ್ಧಾರಕ್ಕೆ ಬಂದಿತ್ತು. ಆ ದಿನ ನೀವೆಲ್ಲ ನಮ್ಮೊಟ್ಟಿಗೆ ನೆನ್ಪಿಟ್ಕಣಿ, ನೀವೆಲ್ಲ ಆ ದಿನ ಯಾರು ಅತಿಥಿಗಳಲ್ಲ, ನೀವೆಲ್ಲ ಅತಿಥಿ, ನೀವೆಲ್ಲ ಒಂದು ಆರ್ಗನೈಸಿಂಗ್ ಕಮಿಟಿ ನಮ್ಮೊಟ್ಟಿಗೆ ಬನ್ನಿ, ಒಂದು ಮಸ್ತ್ ಗಮ್ಮತ್ ಮಾಡುವ ಅಂದು ನಮ್ಮದೊಂದು ಕನಸಿತ್ತು. ಅರಮನೆ ಮೈದಾನಕ್ಕೆ ಕುಂದಾಪುರ ಕನ್ನಡ ಹಬ್ಬಕ್ಕೆ ಮಿನಿಮಮ್ 1 ಲಕ್ಷ ಜನ ಸೇರಿಸ್ಕಂತ ಹೇಳಿ ಒಂದು ಆಸೆ ಮತ್ತೆ ಆ ಥರದ್ದೊಂದು ಕನಸಿಟ್ಕೊಂಡು ನಾವು ಹೊರಟಿತ್ತು. ತುಂಬಾ ಜನ ಸೀನಿಯರ್ಸ್ಗಳು ಅಂದ್ರೆ ಬರೀ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ಕುಂದಾಪುರದಿಂದ ಹಿಡಿದು ಈಗ ಬಾಂಬೆ ವರೆಗಿನ ಅದೆಷ್ಟೋ ಜನ ಸೀನಿಯರ್ಗಳು ನಮ್ಗೆ ಆ ವಿಷಯದಲ್ಲಿ ಗೈಡ್ ಮಾಡ್ತಾ ಇದ್ದಾರೆ. ಸೊ
17 ಮತ್ತೆ 18 ಆ ಕಾರ್ಯಕ್ರಮದ ಒಂದು ಸ್ಥೂಲ ಪರಿಚಯನ ಹೇಳಿಬಿಡ್ತೆ. ಯಾಕಂತ ಹೇಳಿದ್ರೆ ನೀವು ಇದನ್ನ ಇನ್ನಿಷ್ಟು ಜನರಿಗೆ ಹೇಳಕ್ಕೆ ಅದು ಇನ್ನಿಷ್ಟು ಜನರಿಗೆ ಪರಿಚಯ. ಆದರೆ ಒಂದು ಮಾತನ್ನು ನಾನು ಹೇಳ್ತೆ, ಕುಂದಾಪುರ ಕನ್ನಡ ಹಬ್ಬ ಅಂತ ಹೇಳಿದ್ರೆ ಅದು ಕುಂದಾಪುರದಲ್ಲಿ ಮಾತ್ರ ಅಲ್ಲ, ಮಾಡುವವರು ಕುಂದಾಪುರದಲ್ಲಿ ಹೊರತು ಅದು ಕನ್ನಡದ ಹಬ್ಬವೇ. ಇಡೀ ಕರ್ನಾಟಕದ ಪ್ರತಿಯೊಬ್ಬ ಕನ್ನಡಿಗ ಸಂಭ್ರಮಿಸುವಂತ ಹಬ್ಬ ಅದಾಗಬೇಕು. ಮಾಡುವುದು ಕುಂದಾಪುರದರ ಹಾಗೂ ನಮ್ಮ ಶ್ರೇಷ್ಠತೆ ಹಾಗೂ ನಮ್ಮ ಸಾಮರ್ಥ್ಯ ಅಂತ ಇತ್ತು, ಅದು ಇಡೀ ಕರ್ನಾಟಕಕ್ಕೆ ತಲುಪಬೇಕಾದ್ರೆ ಒಂದು ನೆನ್ಪಿಟ್ಕಣಿ, ನಿಮ್ಮ ಕಂಪನಿಯಲ್ಲಿರುವಂತಹ ನಿಮ್ಮ ಅಪಾರ್ಟ್ಮೆಂಟ್, ನಿಮ್ಮ ಅಕ್ಕಪಕ್ಕದ ಮನೆಯವರನ್ನೆಲ್ಲ ಆ ಹಬ್ಬಕ್ಕೆ ನೀವು ಕರೆಕ್ಟ್ 17 ಮತ್ತು 18ಕ್ಕೆ ಇಡೀ ಬೆಂಗಳೂರಿನಲ್ಲಿ ಎಲ್ಲಿ ಕೇಳಿದ್ರು ಕುಂದಾಪುರದ ಹೆಸರು ಬಪ್ಪಗೆ ಆಯ್ತು. ಆ ವಿಷಯದಲ್ಲ ನೀವೆಲ್ಲ ನಮ್ಮೊಟ್ಟಿಗೆ ಕೈ ಜೋಡಿಸಿ ಅಂತ ಹೇಳಿ ಪ್ರತಿಷ್ಠಾನದ ಪರವಾಗಿ ವೈಯಕ್ತಿಕವಾಗಿ ಪ್ರೀತಿಯಿಂದ ಅಭಿಮಾನದಿಂದ ವಿನಮ್ರತೆಯಿಂದ ನಿಮ್ಮಲ್ಲಿ ನಾನು ಒಂದು ಕೇಳ್ಕೊಳ್ತಾ ಇದ್ದೇನೆ. 17 ಮಧ್ಯಾಹ್ನ ಬೆಂಗಳೂರಿನ ಒಂದು 7-8 ಕಡೆಯಿಂದ ಒಂದಿಷ್ಟು ಮೆರವಣಿಗೆಗಳ ಹೊರಡುತ್ತೆ. ಅಂದ್ರೆ ಟ್ಯಾಬಲ್ಗಳಂತಾರು ಕರೀನಿ, ನಾವು ಅದನ್ನ ದಿಪ್ಪಣ ಅಂತ ಕರೀತೀವಿ. ದಿಪ್ಪಣ ಹೊರಡತ್ತೆ 7-8 ಬೆಂಗಳೂರಿನ ವಿವಿಧ ಭಾಗದಿಂದ ಟೀಮ್ ಕುಂದಾಪುರ ಒಂದು ಹೊರಡಿಸ್ಲಕ್ಕೆ. ಸೊ ಅದೆಲ್ಲ ಅರಮನೆ ಮೈದಾನಕ್ಕೆ ಒಂದು 2 ಗಂಟೆಗೆ ಬರುತ್ತೆ. 2 ಗಂಟೆಗೆ ಅರಮನೆ ಮೈದಾನದಲ್ಲಿ ಅವ್ರನ್ನೆಲ್ಲ ಎದುರು ಕಾಣಿಸುತ್ತೆ. ಅದಾದ ಮೇಲೆ ಸ್ವರ ಕುಂದಾಪುರ ಅಂತೇಳಿ ಹೇಳಿ ಕಾರ್ಯಕ್ರಮ ಇತ್ತು. ಅದಾದ ಮೇಲೆ ಕುಂದಾಪುರ ಕನ್ನಡ ಹಬ್ಬದ ಉದ್ಘಾಟನೆ ಕಾರ್ಯಕ್ರಮ ಇತ್ತು. ಅದಾದ ಮೇಲೆ ವಿಶೇಷ ಅಂತ ಹೇಳಿದ್ರೆ ಐತಿಹಾಸಿಕ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಬೆಂಗಳೂರು ಅರಮನೆ ಮೈದಾನದಲ್ಲಿ ಒಂದು ಜೋಡಾಟವನ್ನ ನಾವು ಆ ದಿನ ಮಾಡ್ತಾ ಇತ್ತು. ವಿಶೇಷ ಅಂತ ಹೇಳಿದ್ರೆ ಬಡಗಿನ ಎಲ್ಲ ಪ್ರಸಿದ್ಧ ಕಲಾವಿದರು ಆ ದಿನ ಇರ್ತಾರೆ. ಜೋಡಾಟ ಅದು ಮಾಡೋದು ಹಾಗೆ ಅದರಲ್ಲಿ ಭಾಗವಹಿಸೋದು ಎರಡೂ ಕಷ್ಟ. ಅದನ್ನ ಬಹುಶಃ ಈ ತಲೆಮಾರಿನಲ್ಲಿ ಯಾರು ಜೋಡಾಟ ಕಂಡರಿಲ್ಲ ಅನ್ಸುತ್ತೆ. ಅಂತ ಒಂದು ಜೋಡಾಟವನ್ನು ಮಾಡ್ಕಂತೇಳಿ ಹೇಳಿ ನಾವು ಹೊರಟಿತ್ತು. ಆ ದಿನ ಜೋಡಾಟ ಆದ್ಮೇಲೆ ಶನಿವಾರ ಕಾರ್ಯಕ್ರಮ ಮುಗಿತ್ತು. ಶನಿವಾರ ಬೆಳಿಗ್ಗೆಯಿಂದ ಸಂಜೆವರೆಗೆ ತುಂಬಾ ಕಾರ್ಯಕ್ರಮಗಳಿತ್ತು. ಬೆಳಿಗ್ಗೆ ಮನು ಹಂದಾಡಿ ಅವರ ಒಂದು ವಿಶೇಷ ಕಾರ್ಯಕ್ರಮ ಅವರೇ ಮಾಡ್ತಾ ಇದ್ರು ಈ ಕಾರ್ಯಕ್ರಮಕ್ಕೋಸ್ಕರ. ಅಲ್ಲದೆ ನಮ್ಮ ಅರವಳ್ಳಿ ಪ್ರತಿಷ್ಠಾನದಿಂದ ಕಳೆದ ವರ್ಷ ಬಿಡುವನೆ ಬ್ರಹ್ಮಲಿಂಗ ಅಂತ ಮಾಡಿದ್ದಾರೆ. ಈ ಸಲ ಮಂದರ್ತಿ ಅಮ್ಮನ ಬಗ್ಗೆ ಒಂದು ವಿಶೇಷವಾದ ನೃತ್ಯ ರೂಪಕವನ್ನ ಮಂದರ್ತಿ ಕ್ಷೇತ್ರ ಮಹಾತ್ಮೆ ಕಥೆ ಇಟ್ಟುಕೊಂಡು ಬೆಂಗಳೂರಿನ ಕುಂದಾಪುರ ಹಬ್ಬಕ್ಕೋಸ್ಕರವೇ ಮಾಡ್ತಾ ಇದ್ದಾರೆ. ಅದಲ್ಲದೆ ಆಫ್ರಿಕಾದ ಜಂಬೆ ಮತ್ತೆ ಕುಂದಾಪುರದ ಚಂಡೆ ಇದೆರಡರದೊಂದು ಜುಗಲ್ಬಂದಿ, ಅದು ವಿಶೇಷ ಕಾರ್ಯಕ್ರಮ ಇಲ್ಲಿವರೆಗೆ ಆದ್ದಲ್ಲ, ಅದು ಸಹ ನಮ್ಮ ಕುಂದಾಪುರ ಕನ್ನಡ ಹಬ್ಬದಲ್ಲ ಬರ್ತಾ ಇತ್ತು. ಅದಲ್ಲದೆ ಇನ್ನೊಂದಿಷ್ಟು ವಿಶೇಷ ಕಾರ್ಯಕ್ರಮದ ಜೊತೆಗೆ ನಾವು ನಮ್ಮ ಕುಂದಾಪುರದ ಹೆಮ್ಮೆ, ಕುಂದ ಕನ್ನಡದ ಹೆಮ್ಮೆ ಹಾಗೂ ಎಲ್ಲಿದ್ರು ಎಷ್ಟು ದೊಡ್ಡ ಮನುಷ್ಯರು ಇವತ್ತು ಕುಂದಾಪುರ ಕನ್ನಡವನ್ನ ಎದಿ ಮೇಲೆ ತಲೆ ಮೇಲೆ ಹೊತ್ಕೊಂತಿರುವ ರವಿ ಬಸರೂರವರ ಆ ದಿನ ವಿಶೇಷವಾದ ಒಂದು ಸಂಗೀತ ಕುಂದಾಪುರ ಕನ್ನಡ ಮತ್ತು ಕರಾವಳಿಯ ಪದ್ಯಗಳನ್ನ ಆಯ್ದುಕೊಂಡು ಒಂದು ವಿಶೇಷವಾದ ರವಿ ಬಸರೂರ್ ನೈಟ್ ಅದನ್ನ ಕುಂದಾಪುರ ಕನ್ನಡ ಹಬ್ಬದಲ್ಲಿ ಪ್ರಪ್ರಥಮ ಬಾರಿಗೆ ಅದನ್ನು ಸಹ ಅವರು ಪ್ರದರ್ಶಿಸೋಕೆ ಒಪ್ಕೊಂಡಿರ. ಅದೊಂದು ವಿಶೇಷ ಕಾರ್ಯಕ್ರಮ ಇತ್ತು. ಅದ್ರ ಜೊತೆ ಒಂದಿಷ್ಟು ಸೆಲೆಬ್ರಿಟೀಸ್ ಕರಾವಳಿ ಅವ್ರದ್ದೆಲ್ಲ ಹೆಸರು ನಾವು ಇವತ್ತು ಹೇಳೋದಿಲ್ಲ, ಯಾಕಂದ್ರೆ ಒಂದು ವಾರ ಇದ್ದಾಗಲೇ ನಾವು ಹೇಳುತ್ತೆ. ಹಾಗೆ ಕರ್ನಾಟಕದ ಘನ ಉಪಮುಖ್ಯಮಂತ್ರಿಗಳು ಸೇರಿದಂತೆ ಎಲ್ಲ ಕರ್ನಾಟಕದ ರಾಜಕೀಯ ನೇತಾರರು ಒಂದಿಷ್ಟು ಜನ ಭಕ್ತರು, ಅದರೊಟ್ಟಿಗೆ ನಮ್ಮ ಚಲನಚಿತ್ರರಂಗದ ಕರಾವಳಿ ಮೂಲದ ಅದ್ಭುತ ತಾರೆಯರು ಯಾರೆಲ್ಲ ಇದ್ರು ಅವರೆಲ್ಲರೂ ಬಪ್ಪಕ್ಕೆ ಒಪ್ಕೊಂಡಿರ. 2 ದಿನ ಬಹುಶಃ ಇಡೀ ಬೆಂಗಳೂರಲ್ಲ ಕುಂದಾಪುರ ಕನ್ನಡವೇ ಎಲ್ಲ ಕಡೆ ಕ್ಲೇಮ್ ಆಯ್ಕಂತೇಳಿ ಹೇಳಿ ಒಂದು ಆಸೆಯಲ್ಲ ಕಷ್ಟಪಟ್ಟು ಒಂದು ಕಾರ್ಯಕ್ರಮ ಮಾಡ್ತಾ ಇತ್ತು. ನೀವೆಲ್ಲರೂ ಈ ವಿಷಯದಲ್ಲಿ ನಮ್ಮೊಟ್ಟಿಗೆ ಕೈ ಜೋಡಿಸಿ ನೀವು ಮಾಡ್ಕಾದಿಷ್ಟೇ ನಿಮ್ಮ ಫೇಸ್ಬುಕ್ ನಿಮ್ಮ ವಾಟ್ಸಪ್ನ ಎಲ್ಲ ಸ್ಟೇಟಸ್ ಅಲ್ಲಿ ಕಾರ್ಯಕ್ರಮದ ಪೋಸ್ಟ್ಗಳು ನಾಳೆಯಿಂದ ಬಪ್ಪು ಶುರುವತ್ತು. ಅದನ್ನ ನಿಮ್ಮ ಫೇಸ್ಬುಕ್, ಇನ್ಸ್ಟಾ ಮತ್ತೆ ವಾಟ್ಸಪ್ಗಳಲ್ಲಿ ಪೋಸ್ಟ್ ಮಾಡಿ. ಹಾಗೆ ನಾಳೆ ಅಥವಾ ಮಂಗಳವಾರ ಅಥವಾ ಬುಧವಾರದಿಂದ ಕುಂದಾಪುರ ಕನ್ನಡ ಹಬ್ಬದ ಒಂದು ಪೋಸ್ಟರ್ ಬರುತ್ತೆ ನಿಮ್ಗೆ ಎಲ್ಲ ಕಾರ್ಯಕ್ರಮದ ಹೂರಣಗಳನ್ನು ಹಾಕಿ ಅದನ್ನ ಮಿನಿಮಮ್ ಅಂದ್ರೆ ಒಂದು 5,000 ಜನರಿಗೆ ನೀವು ಅದನ್ನ ರೀಚ್ ಮಾಡ್ಕೊ ನಿಮ್ಮ ಕಡೆಯಿಂದ ಅಲ್ಲಿಗೆ 1,00,000 ಜನ ಆ ದಿನ ಇಡೀ ಬೆಂಗಳೂರು ಅರಮನೆ ಮೈದಾನವನ್ನ ತಿರುಗಿ ನೋಡುವಂತೆ ಮಾಡುವಂತ ಒಂದು ಕೆಲಸ ಎಲ್ಲ ಸೇರಿ ಮಾಡುವ. ಇದು ಕುಂದಾಪುರ ಕನ್ನಡ ಹಬ್ಬ 2024 ಇದರ ಸ್ಥೂಲ ಪರಿಚಯ. ಮುಂದೆ ಒಂದಿಷ್ಟು ವಿಶೇಷತೆ ಇತ್ತು, ಅದೆಂತ ಅಂತ ಹೇಳಿ ಸಾಮಾಜಿಕ ಜಾಲತಾಣಗಳ ಮೂಲಕ ನಿಮ್ಮನ್ನು ನಾವು ತಲುಪ್ತೇವೆ. ಹಾಗೆ